ನಿಮ್ಮ ಅಯೋಗ್ಯ ಸರ್ಕಾರ ನಿಮಗೆ ಯಾರು ಕಾರಣ ಗಾಳಿ ಮಾಡಿದ್ದು ಅಂತ ಸರಿಗ ಯೋಗ್ಯತೆ ಇಲ್ಲ ನಿಮಗೆ. ನೀವ್ ಹೀಗೆ ಮುಂದುವರಿಸಬೇಕಾ? ಅದಕ್ಕೆ ಇದನ್ನು ಪರಿಹಾರ ಆಗ್ಬೇಕಾ? ಅಯೋಗ್ಯರು ಇವರು. ಆಯ್ತು, ಅಯೋಗ್ಯ ಸರ್ಕಾರ. ಸರಿಗ ನಿಲ್ಸೀಗ. ಅಯೋಗ್ಯ 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 ನೀವು. ಅವ್ರು ಹೀಗೆ ಹೇಳ್ತೇವೆ, ನೀವು ಮತ್ತೆ ನೀವು ಹೇಳ್ತೇನೆ ನಾಲಾಯ ಈಗ ಕೂತ್ಕೊಳ್ಳಿ, ನೀವು ಸರ್ಕಾರದಲ್ಲಿದ್ದೀರಿ, ಕೂತ್ಕೊಳ್ಳಿ. ಪ್ರತಿಪಕ್ಷ ಕೂತ್ಕೊಳ್ಳಿಲ್ಲ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷೆ, ಒಂದು ನಿಮಿಷ. ಆಯ್ತು ರವಿ, ಒಂದ್ಸಲ ಬಸ್ ಅಂತ ಕೂತ್ಕೊಳ್ಳಿ. ಆಯ್ತು, ಬಸ್ ಕೂತ್ಕೊಳ್ಳಿ. ಅಧ್ಯಕ್ಷೆ ಆನಂದ್, ಅಧ್ಯಕ್ಷೆ ಆನಂದ್, ಅಧ್ಯಕ್ಷೆ, ಈ ಘಟನೆ ಆದ್ರೂ ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಿಲ್ಲ. ಅವ್ರ ಅಯೋಗ್ಯರು, ಆಯ್ತು, ಒಂದ್ ಸೆಕೆಂಡ್. ಅವ್ರ ಅಯೋಗ್ಯರು, ಆಯ್ತು, ಇಲ್ಲಿಯ ತನಕ ಬಂಧನ ಆಗ್ಲಿಲ್ಲಲ್ಲ, ಅದಕ್ಕೆ ಅವ್ರ ಅಯೋಗ್ಯರು. ಈಗ ಯಾರು ಅಯೋಗ್ಯರು? ಈಗ ಅಲ್ಲ ಅಧ್ಯಕ್ಷೆ, 40 ಸೈನಿಕರು ಸತ್ರು, 40 ಸೈನಿಕರು ಸತ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ? 40 ಸೈನಿಕರು. ಇಲ್ಲಿ ಬರೀ ಬಾವುಟ ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ 40 ಸೈನಿಕರು ಸತ್ತಿದ್ದು ಸುಳ್ಳು. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ. ಆ 40 ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. 5 ವರ್ಷ ಆಯ್ತು. 5 ವರ್ಷ 40 ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ. ಯಾರು ಕಾರಣ 40 ಸೈನಿಕರಿಗೆ? ಇವತ್ತು ಇಲ್ಲಿ ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇನ್ನು 5 ವರ್ಷ ಆಗಿದೆ. 5 ವರ್ಷ ಆದ್ರೂ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.